ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಮನೆಯ ಮಾತು ಬಂದಾಗ ಬಹುತೇಕ ಮಂದಿ ಆ ಮನೆಯ ಸಾಲವನ್ನು ತೀರಿಸಲು ಪರಿಶ್ರಮ ಪಡುತ್ತಾ ಪೂರ್ತಿ ಜೀವನವನ್ನು ಮುಡಿಪಾಗಿಡುತ್ತಾರೆ. ಅದರ ಪೂರ್ತಿ ಮಾಲೀಕರು ಯಾವತ್ತೂ ಅವರು ಆಗುವುದಿಲ್ಲ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಬಹುತೇಕ ಮಂದಿ ಪ್ರತಿ ವರ್ಷ ಒಂದು ಹೊಸ ಮನೆಯನ್ನು ಖರೀದಿಸಿರುತ್ತಾರೆ ಮತ್ತು ಹಳೆಯ ಸಾಲವನ್ನು ತೀರಿಸುವುದಕ್ಕೆ 30 ವರ್ಷಗಳ ಕಾಲ ಒಂದು ಹೊಸ ಸಾಲನ್ನು ಮಾಡಿರುತ್ತಾರೆ. ಹಾಗಾಗಿ ಮಾರ್ಗೇಜ್ ಅಡವಿನ ಬಡ್ಡಿಯ ಮೇಲೆ ಜನರಿಗೆ ವಿನಾಯಿತಿ ದೊರೆಯುತ್ತದೆ. ಆದರೆ ಅವರು ತಮ್ಮ ಖರ್ಚುಗಳಿಗೆ ಟ್ಯಾಕ್ಸ್ನ ನಂತರ ಮಿಕ್ಕುಳಿದ ಡಾಲರ್ನ ಉಪಯೋಗ ಮಾಡುತ್ತಾರೆ. ಮಾರ್ಗೇಜನ್ ಸಂದಾಯವಾದ ಬಳಿಕ ನನ್ನ ಅತ್ತೆ ಮಾವನ ಮನೆಯ ಪ್ರಾಪರ್ಟಿಯ ಟ್ಯಾಕ್ಸ್ ಹೆಚ್ಚಿಸಿದಾಗ ಮಾನಸಿಕ $1,000 ಅವರಿಗೆ ಆಘಾತವಾಯಿತು. ಇದು ಅವರು ನಿವೃತ್ತರಾದರಾಗಿನ ವಿಷಯವಾಗಿತ್ತು. ಇದರಿಂದ ಅವರ ನಿವೃತ್ತ ವೇತನದ ಉಲ್ಟಾ ಪಲ್ವಾ ಆಗಿರಹೋಯಿತು. ಹಾಗಾಗಿ ಅವರು ತಮ್ಮ ಮನೆಯನ್ನು ಬದಲಿಸಬೇಕಾಗಿ ಬಂತು. ಕಟ್ಟಡಗಳ ಮೌಲ್ಯ ಯಾವತ್ತೂ ಹೆಚ್ಚಾಗುವುದಿಲ್ಲ. ನನ್ನ ಕೆಲವು ಮಿತ್ರರಿದ್ದಾರೆ, ಅವರ ಮನೆಯ ಮೇಲೆ $10 ಲಕ್ಷ ಸಾಲವಿದೆ. ಇವತ್ತು ಅದು ಅದಕ್ಕಿಂತಲೂ ಕಡಿಮೆ ದರಕ್ಕೆ ಮಾರಾಟವಾಗುತ್ತದೆ. ಬಹುದೊಡ್ಡ ನಷ್ಟವೆಂದರೆ ಕಳೆದು ಹೋದ ಅವಕಾಶ. ನಿಮ್ಮ ಪೂರ್ತಿ ಹಣ ನಿಮ್ಮ ಮನೆಯ ಮೇಲೆ ಸಿಲುಕಿದರೆ ನೀವು ಬಹಳ ಶ್ರಮ ಪಡುತ್ತೀರಿ. ಯಾಕೆಂದರೆ ನಿಮ್ಮ ಸಂಪತ್ತಿನ ಕಾಲಮ್ ಹೆಚ್ಚಾಗುವ ಬದಲು ವ್ಯಯದ ಕಾಲನಿಂದ ಹೊರಗಡೆ ನಿಗುತ್ತಾ ಹೋಗುತ್ತದೆ. ಸಾಧಾರಣ ಮಧ್ಯವರ್ಗೀಯ ಕ್ಯಾಶ್ ಫ್ಲೋ ಪ್ಯಾಟರ್ನ್ನ ಪ್ರಕಾರ ಯಾವನೇ ಯುವ ಪತಿ ಪತ್ನಿಯ ತಮ್ಮ ಸಂಪತ್ತಿನ ಕಾಲಂನಲ್ಲಿ ಹೆಚ್ಚು ಹಣವನ್ನು ಬೇಗನೆ ಹಾಕಿಬಿಟ್ಟರೆ ಅವರ ಮುಂದಿನ ವರ್ಷಗಳು ಸುಲಭವಾಗಿ ಕಳೆಯಬಹುದು. ಅದು ಸಹಾಯಕವಾಗಬಹುದು. ಇದರಿಂದ ಸಂಪತ್ತು ಖರ್ಚಿನ ತಾಬು ತೀರಿಸುವುದಕ್ಕೆ ಉಪಯುಕ್ತವೆನಿಸುತ್ತದೆ. ಸಂಕ್ಷೇಪದಲ್ಲಿ ಹೇಳುವುದಾದರೆ, ಹೂಡಿಕೆಯ ಪೋರ್ಟ್ಫೋಲಿಯೋವನ್ನು ಶುರು ಮಾಡುವುದಕ್ಕೆ ಬದಲು ಒಬ್ಬ ವ್ಯಕ್ತಿ ಒಂದು ವಿಶೇಷ ಬೆಲೆಬಾಳುವ ಮನೆಯ ಮಾಲೀಕನಾಗಲು ನಿರ್ಣಯ ತೆಗೆದುಕೊಳ್ಳುವ ಸಮಯ ಈ ಕೆಳಗೆ ನೀಡಲಾದ ಕನಿಷ್ಠ 3 ವಿಧಾನಗಳ ಪ್ರಭಾವವಿರುತ್ತದೆ. ನೋಡಿ ಫ್ರೆಂಡ್, ಮನೆಯ ಸಾಲ ತೀರಿಸಬೇಕು ಅನ್ನೋದನ್ನು ಮರೆಯಬೇಕು. ನೀವು ಆದಾಯ ಹೆಚ್ಚುಗಡೆ ಮಾಡಬೇಕು ಅನ್ನೋದಕ್ಕೆ ಕಲಿಬೇಕು. ನಿಮ್ಮ ಜಾಸ್ತಿ ಸಂಪಾದನೆ ಇದ್ದರೆ ನಿಮ್ಮ ಬಾಕಿ ಆವಾಗಲೇ ಹೋಗಿಬಿಡುತ್ತೆ. ಸೊ ನೀನು ಬಹಳ ಕಡಿಮೆ ಸಂಪಾದನೆ ಮಾಡುತ್ತೀನಿ, ನಿಮ್ಮ ಸಾಲವನ್ನು ಜಾಸ್ತಿ ಆಗ್ತಾಯಿದೆ ಅಂದಾಗ ನಿಮ್ಮ ಸಾಲವನ್ನು ಯಾವತ್ತೂ ತೀರಿಸೋಕ್ಕೆ ಆಗೋದಿಲ್ಲ. ಫಸ್ಟು ನಿಮ್ಮ ಸಾಲವನ್ನು ಹೇಗೆ ತೀರಿಸಬೇಕು ಅನ್ನೋದು ಮರಿಬೇಕು. ನಿಮ್ಮ ಆದಾಯವನ್ನು ಹೇಗೆ ಹೆಚ್ಚು ಮಾಡಬೇಕು ಅನ್ನೋದು ಕಲಿಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.